ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು e-learning class by Nagaraj Karigar, JTO Government ITI, Rippanpete. In the previous class, we have discussed about jogging or inching circuits, jogging or inching control circuits. ಜಾಗಿಂಗ್ ಅಥವಾ ಇಂಚಿಂಗ್ ಕಂಟ್ರೋಲ್ ಸರ್ಕ್ಯೂಟ್ ಅಂದರೆ ಏನು, ಅದರ ಅಪ್ಲಿಕೇಶನ್ ಏನು, ಅದನ್ನು ನಾವು ಹೇಗೆ ಬಳಸ್ತಿದ್ವಿ ಅನ್ನೋದ್ರ ಬಗ್ಗೆ ಈ ಹಿಂದಿನ ಕ್ಲಾಸಲ್ಲಿ ನೋಡಿದ್ದೀವಿ. ಅದರ ಮುಂದುವರೆದಂತೆ ಈ 3 ಫೇಸ್ ಇಂಡಕ್ಷನ್ ಮೋಟಾರ್ಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಬಹುಮುಖ್ಯವಾದ ಚಾಪ್ಟರ್ ಅಂತ ಹೇಳಿದರೆ ರೋಟರಿ ಟೈಪ್ ಸ್ವಿಚಸ್ ಅಂತ. ನೀವು ಆಲ್ಮೋಸ್ಟ್ ರೋಟರಿ ಟೈಪ್ ಸ್ವಿಚಸ್ಸನ್ನು ನೋಡಿದ್ದೀರಾ. ಆ ಒಂದು ರೋಟರಿ ಟೈಪ್ ಸ್ವಿಚಸ್ ಬಗ್ಗೆ ನಾವು ಇವತ್ತು ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಕ್ಕಂಥ ಕೆಲಸ ಇವತ್ತಿನ ಈ ಚಾಪ್ಟ್ರಲ್ಲಾಗುತ್ತೆ. ಮೊಟ್ಟ ಮೊದಲನೇದಾಗಿ ರೋಟರಿ ಸ್ವಿಚಸ್ ಆರ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಇನ್ ಲೇತ್ಸ್, ಮಿಲ್ಲಿಂಗ್ ಆ್ಯಂಡ್ ಡ್ರಿಲ್ಲಿಂಗ್ ಮಷಿನ್ಸ್ ಡ್ಯೂ ಟು their exact visual position and easiness in operation. ಸೊ ಏನು ನಾವು ಇಲ್ಲಿ ಒಂದು ಸ್ಮಾಲ್ ಚಿತ್ರದಲ್ಲಿ ಕಾಣ್ಬೋದು ರೋಟರಿ ಸ್ವಿಚ್ ಅಂತೇಳಿ. ಈ ರೋಟರಿ ಟೈಪ್ ಸ್ವಿಚಸ್ಗಳನ್ನು ನಾವು ಸಾಮಾನ್ಯವಾಗಿ ಮೋಟ್ರ್ಗಳಲ್ಲಿ, ಎಸ್ಪೆಷಲಿ ಲೇತ್ಸ್, ಮಿಲ್ಲಿಂಗ್, ಡ್ರಿಲ್ಲಿಂಗ್ ಈ ಥರದ ಮಷಿನ್ಗಳಲ್ಲಿ ನಾವು ಇದನ್ನು ಬಳಸ್ತೀವಿ. ಇದಕ್ಕೆ ಮೇನ್ ಕಾರಣ ಅಂತ ಹೇಳಿದ್ರೆ ನಮಗೆ ಇದು ಒಂದು ಈಸಿನೆಸ್ ಆಪ್ರೇಷನ್ ಇದೆ, ಯೂಸರ್ ಫ್ರೆಂಡ್ಲಿ ಆಗಿದೆ ಅಂತ ಹೇಳ್ತೀವಿ. ಆ ಕಾರಣದಿಂದಾಗಿ ನಾವು ಈ ರೋಟರಿ ಸ್ವಿಚಸ್ಗಳನ್ನು ಇಂಥ ಒಂದು ಅಪ್ಲಿಕೇಶನಲ್ಲಿ ಬಳಸ್ತೀವಿ. ದೀಸ್ ಸ್ವಿಚಸ್ ಆರ್ ಆಪರೇಟೆಡ್ ಬೈ ಲಿವರ್ಸ್ ಆರ್ ನಾಬ್ಸ್ ವಿಚ್ ಇನ್ ಟರ್ನ್ ಆಪರೇಟ್ ಕ್ಯಾಮ್ಸ್ ಇನ್ಸೈಡ್ ದ ಸ್ವಿಚ್ ಟು ಕಾಂಟ್ಯಾಕ್ಟ್ ವೇರಿಯಸ್ ಟರ್ಮಿನಲ್ಸ್ ಇನ್ ಸೀಕ್ವೆನ್ಸಿ ಬೈ ದ ಇಂಟರ್ನಲ್ ಕಾಂಟ್ಯಾಕ್ಟ್ ಬ್ಲಾಕ್ಸ್ ಅಂತ ಹೇಳ್ತೀವಿ. ಒಳಗಡೆ ಈ ಸ್ವಿಚ್ನ ಒಳಗಡೆ ಏನಿದೆ ಅಂತ ಹೇಳಿದ್ರೆ ಕ್ಯಾಮ್ಸ್ ಆ್ಯಂಡ್ ಬ್ಲಾಕ್ಸ್ ಅಂತ ಹೇಳ್ತೀವಿ. ಈ ಕ್ಯಾಮ್ಸ್ ಆ್ಯಂಡ್ ಬ್ಲಾಕ್ಸ್ಗಳಿದಾವೆ. ಆ ಬ್ಲಾಕ್ಗಳು ಬೇರೆ ಬೇರೆ ಆಪ್ರೇಷನ್ನಲ್ಲಿ ಸೆಟ್ ಆಗುವ ಮೂಲಕ ಆ ಒಂದು ಏನು ಹೊರಗಡೆ ನಾಬ್ ಇದೆ ಅಥವಾ ಕೆಲವೊಂದರಲ್ಲಿ ಇದಿರ್ತದೆ, ಹ್ಯಾಂಡಲ್ ಟೈಪ್ ಬರ್ತದೆ. ಸೊ ಆ ಒಂದು ನಾಬನ್ನು ಆಪ್ರೇಟ್ ಮಾಡೋದ್ರ ಮುಖಾಂತರ ನಾವೇನು ಮಾಡ್ತೀವಿ, ಆ ಸ್ವಿಚ್ಚನ್ನು ಹೀಗೆ ತಿರುಗಿಸ್ತೀವಿ, ರೊಟೇಟ್ ಮಾಡ್ತೀವಿ. ಆ ರೊಟೇಟ್ ಮಾಡೋದ್ರ ಮುಖಾಂತರ ಒಳಗಡೆ ಇಂಟರ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಏನು ಕ್ಯಾಮ್ಸ್ ಆ್ಯಂಡ್ ಬ್ಲಾಕ್ಸ್ ಅಂತ ಇರ್ತದೆ, ಅವು ನನಗೆ ಬೇರೆ ರೀತಿಯಲ್ಲಿ ಒಂದು ಪೊಸಿಷನ್ನ ಅಥವಾ ಒಂದು ಪೋಲ್ ಸೆಟ್ಟಿಂಗ್ ಇರ್ಬೋದು, ಒಂದು ಕಾಂಟ್ಯಾಕ್ಟ್ ಆಗ್ತಕ್ಕಂಥದ್ದು ಇರ್ಬೋದು, ಅದರೊಳಗಡೆ ಆ ಒಂದು ಕೆಲಸ ಇಂಟರ್ನಲ್ಲಲ್ಲಿ ನಡೀತದೆ. ಆ ಟರ್ಮಿನಲ್ಗಳು ಕಾಂಟ್ಯಾಕ್ಟ್ ಆಗುವಂಥ ಕೆಲಸ ಆಗ್ತದೆ. ಆ ಟರ್ಮಿನಲ್ಗಳು ಕಾಂಟ್ಯಾಕ್ಟ್ ಆಗುವ ಮೂಲಕ ಮೋಟಾರ್ಗಳಿಗೆ ಸಪ್ಲೈ ಹೋಗ್ತಕ್ಕಂಥ ಕೆಲಸ. ಇಲ್ಲಿ ರೋಟ್ರಿ ಸ್ವಿಚಸಲ್ಲಿ ಕೇವಲ ಆನ್ ಆ್ಯಂಡ್ ಆಫ್ ಮಾಡೋದಕ್ಕೂ ನಾವು ಬಳಸ್ತೀವಿ, ಫಾರ್ವರ್ಡ್ ರಿವರ್ಸ್ ಮಾಡೋದಕ್ಕೆ ಬಳಸ್ತೀವಿ, ಹಾಗೆ ಪೋಲ್ ಚೇಂಜಿಂಗಿಗೆ ಬಳಸ್ತೀವಿ. ಹೀಗೆ ವೇರಿಯಸ್ ಅಪ್ಲಿಕೇಶನ್ಸ್ಗಳಲ್ಲಿ ಬಳಸ್ತೀವಿ. ಇದ್ರ ಒಳಗಡೆ ಏನಿದೆ ಈ ಕ್ಯಾಮ್ಸ್ ಆ್ಯಂಡ್ ಬ್ಲಾಕ್ಸ್ಗಳು, ಅದರ ಟರ್ಮಿನಲ್ಗಳನ್ನು ವೇರಿಯಸ್ ಆಪ್ರೇಷನಲ್ಲಿ, ವೇರಿಯಸ್ ಪೊಸಿಷನಲ್ಲಿ ಸೆಟ್ ಮಾಡೋದ್ರ ಮುಖಾಂತರ ನನಗೆ ಔಟ್ಪುಟ್ ಸಪ್ಲೈನನ್ನು ಕೊಡ್ತಕ್ಕಂಥದ್ದು ಇರ್ಬೋದು ಅಥವಾ ಔಟ್ಪುಟ್ ಕಾಂಟ್ಯಾಕ್ಟ್ಗಳಾಗೋದಂಥದ್ದು ಇರ್ಬೋದು, ಈ ಒಂದು ಸ್ವಿಚ್ನ ಒಳಗಡೆ ನಡೀತದೆ. ದೀಸ್ ಕ್ಯಾಮ್ಸ್ ಆ್ಯಂಡ್ ಬ್ಲಾಕ್ಸ್ ಆರ್ ಮೇಡ್ ಆಫ್ ಹಾರ್ಡ್ PVC ಆ್ಯಂಡ್ ಆರ್ ಡಿಸೈನ್ಡ್ ಟು ವಿತ್ಸ್ಟ್ಯಾಂಡ್ ಮೆನಿ ಆಪ್ರೇಷನ್ಸ್. ಏನು ಈ ಕ್ಯಾಮ್ಸ್ ಆ್ಯಂಡ್ ಬ್ಲಾಕ್ಸ್ ಅಂತ ಏನು ಹೇಳ್ತೀವಿ, ಇಂಟರ್ನಲ್ಲೇ ಈ ರೋಟರಿ ಸ್ವಿಚ್ನ ಒಳಗಡೆ ಇರ್ತಕ್ಕಂಥ ಭಾಗಗಳಿವು. ಆ ಭಾಗಗಳನ್ನು ನಾವು ಹಾರ್ಡ್ PVCನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಲಾಗ್ತದೆ. ಮತ್ತು ಮೇಲಾಗಿ ಮೆನಿ ಆಪ್ರೇಷನ್ಸ್ ಆಫ್ ವಿತ್ ಸ್ಟ್ಯಾಂಡ್ ಅಂತ ಹೇಳ್ತೀವಿ. ಅಂದರೆ ಒಂದು 1 ಅವರಲ್ಲಿ 30 ಸರಿ, 50 ಸರಿ, 100-150 ಟೈಮ್ ಆಪ್ರೇಟ್ ಮಾಡಿದರೂ ಕೂಡ ಆ ಸ್ವಿಚ್ಚು ಏನಾಗಬಾರ್ದು, ಹಾಳಾಗಬಾರ್ದು ಅಂತ ಒಂದು ವಿತ್ ಸ್ಟ್ಯಾಂಡ್ ಕೆಪಾಸಿಟಿನನ್ನು ಇಲ್ಲಿ ಮೇಂಟೈನ್ ಮಾಡಲಾಗ್ತದೆ. ಇಟ್ ಈಸ್ ಪಾಸಿಬಲ್ ಟು ಗೆಟ್ ಮೆನಿ ಸರ್ಕ್ಯೂಟ್ ಕಾಂಬಿನೇಷನ್ಸ್ ಬೈ ಕಂಬೈನಿಂಗ್ ವೇರಿಯಸ್ ಕ್ಯಾಮ್ ಆ್ಯಂಡ್ ಕಾಂಟ್ಯಾಕ್ಟ್ ಪ್ಲಸ್. ನನಗೆ ಹೇಳಿದ ಹಾಗೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಕಾಂಬಿನೇಷನ್ ಆಫ್ ಸರ್ಕ್ಯೂಟ್ಸ್ ಬರ್ತವೆ. ಆ ಟರ್ಮಿನಲ್ಗಳು ಆ ಕಾಂಬಿನೇಷನಲ್ಲಿ ಸೆಟ್ ಆಗ್ತಕ್ಕಂಥದ್ದಿದೆ. ಆ ಒಂದು ಕ್ಯಾಮ್ ಆ್ಯಂಡ್ ಬ್ಲಾಕ್ಸ್ಗಳನ್ನು ಬಳಸ್ಕೊಂಡು ಅಲ್ಲಿ ವೇರಿಯಸ್ ಕಾಂಬಿನೇಷನ್ ಆಫ್ ಕಾಂಟ್ಯಾಕ್ಟ್ ಸೆಟ್ಟಿಂಗ್ಸು ಇಂಟರ್ನಲ್ಲಲ್ಲಿ ನಡೀತದೆ ಈ ಸ್ವಿಚಸ್ಸಲ್ಲಿ. ಆ್ಯಸ್ ದ ಕಾಂಟ್ಯಾಕ್ಟ್ ಬ್ಲಾಕ್ಸ್, ಟರ್ಮಿನಲ್ಸ್ ಆ್ಯಂಡ್ ಕ್ಯಾಮ್ಸ್ ಆರ್ ಸ್ಪ್ರಿಂಗ್ ಲೋಡೆಡ್. ಓಕೆ, ಅಲ್ಲಿ ಮೇಯ್ನ್ಲಿ ನಾವು ಇಂಟರ್ನಲ್ಲಲ್ಲಿ ಈ ಸ್ವಿಚ್ನ ಇಂಟರ್ನಲ್ಲಲ್ಲಿ ಸ್ಪ್ರಿಂಗ್ ಲೋಡೆಡ್ ಮುಖಾಂತರ ಈ ಕ್ಯಾಮ್ಸ್ ಆ್ಯಂಡ್ ಬ್ಲಾಕ್ಸ್ಗಳನ್ನು ಕಂಟ್ರೋಲ್ ಮಾಡಲಾಗ್ತದೆ. ಸೊ ಹಾಗೆಯೇ ದೀಸ್ ಸ್ವಿಚಸ್ ಶುಡ್ ನಾಟ್ ಬಿ ಓಪನ್ಡ್ ಬೈ ಇನ್ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಫಾರ್ ರಿಪೇರ್ಸ್. ಇದನ್ನು ಓಪನ್ ಮಾಡೋದು ಕೂಡ ತುಂಬ ಕಠಿಣವಾದ ಕೆಲಸ ಅಂತ ಹೇಳ್ಬೋದು. ಇನ್ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಗಳು ಇದನ್ನು ರಿಪೇರಿ ಮಾಡೋದಕ್ಕೆ ಅಷ್ಟು ಸುಲಭವಾಗಿ ಸಾಧ್ಯ ಇಲ್ಲ. ಸೊ ಓಪನ್ ಮಾಡೋದೇ ಒಂದು ಸ್ಕಿಲ್ ಅಂತ ಹೇಳ್ಬೋದು. ಅಂಥ ಸ್ಕಿಲ್ಡ್ ಪರ್ಸನ್ಗಳಿಂದ ಮಾತ್ರ ಈ ರೋಟರಿ ಸ್ವಿಚ್ಗಳನ್ನು ಓಪನ್ ಮಾಡೋದಾಗಲಿ ಅಥವಾ ರಿಪೇರಿ ಮಾಡೋದಾಗಲಿ ಮಾತ್ರ ಸಾಧ್ಯ ಅಂತ ಹೇಳ್ತೀವಿ.
So these rotary switches are classified according to poles, function, position, mounting type, handle design and frequency of operation. ಸೊ ಒಂದು ಸ್ವಿಚ್ಚನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಥರದ ಸ್ವಿಚ್ ಬೇಕು ಅನ್ನೋದಾದರೆ ನಾವು ಆ ಸ್ವಿಚಸ್ಗಳನ್ನು ಈ ರೀತಿಯಾಗಿ ಕ್ಲಾಸಿಫೈಡ್ ಮಾಡ್ತಾ ಹೋಗ್ತೀವಿ. ಈ ಒಂದು ರೀತಿಯಲ್ಲಿ ಮೊದಲನೇದಾಗಿ ಪೋಲ್ಸ್ ಅಂತ. ಸೊ ಹಾಗಾದರೆ ಪೋಲ್ಸ್ ಅಂದರೆ ಏನು? ಅಕಾರ್ಡಿಂಗ್ ಟು ದ ನಂಬರ್ ಆಫ್ ಇಂಡಿಪೆಂಡೆಂಟ್ ಕನೆಕ್ಟಿಂಗ್ ಟರ್ಮಿನಲ್ಸ್ ಆ್ಯಂಡ್ ಆಪರೇಷನ್ಸ್ ದೇ ಆರ್ ಕಾಲ್ಡ್ ಟು ಪೋಲ್, ಸಿಂಗಲ್ ಫೇಸ್ ಅಂತ ಹೇಳ್ತೀವಿ. ಅದರಲ್ಲಿ ಓನ್ಲಿ 2 ಪೋಲ್, 1 ಫೇಸ್ 1 ನ್ಯೂಟ್ರಲ್ ಆದರೆ ಸಾಕಲ್ವ. ಹಾಗಾಗಿ ಸಿಂಗಲ್ ಫೇಸಲ್ಲಿ ಇದನ್ನು 2 ಪೋಲಲ್ಲಿ ನೋಡ್ಬೋದು, ಹಾಗೆ 3 ಪೋಲಲ್ಲೂ ನೋಡ್ಬೋದು. 3 ಫೇಸ್ಗಳಲ್ಲೇ ಈ ಥರದ 2 ಪೋಲ್ 3 ಪೋಲ್ ಸ್ವಿಚಸ್ಸನ್ನು ನಾವಿಲ್ಲಿ ಕಾಣಬಹುದು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು 250 ವೋಲ್ಟ್ಸ್ AC 15 amps 2 ಪೋಲ್ 3 ಪೊಸಿಷನ್ ಫ್ಲಶ್ ಮೌಂಟಿಂಗ್ ಕಾಯಿನ್ ಸ್ಲಾಟ್ ಆಪರೇಟರ್ ರೋಟರಿ ಸ್ವಿಚ್ ಅಂತ ಇದು. ಸೊ ಅದರಲ್ಲಿ ಏನಿದೆ, ಇಲ್ಲಿ ಗಮನಿಸ್ಬೋದು ನಿಮಗೆ 2 ಪೋಲ್, 2 ಟರ್ಮಿನಲ್, 2 ಪೋಲ್ಗಳು ಬರ್ತದೆ. ಹಾಗೆ 3 ಪೊಸಿಷನ್, ಹ್ಯಾಂಡ್, ಆಟೋ, ಆಫ್ ಅಂತಕ್ಕಂಥ 3 ಪೊಸಿಷನ್ ಇದೆ. ಹಾಗೆ ಇದನ್ನು ಫ್ಲಶ್ ಮೌಂಟಿಂಗಲ್ಲಿ, ಫ್ಲಶ್ ಮೌಂಟಿಂಗ್ ಅಂದರೆ ನಿಮ್ಮ ಸ್ವಿಚ್ಗಳನ್ನು, ನಿಮ್ಮ ಫ್ಲಶ್ ಮೌಂಟಿಂಗ್ ರೆಗ್ಯುಲೇಟರ್ಗಳಂತ ಏನು ಬರ್ತವೆ ಆ ರೀತಿಯಲ್ಲಿ ಸ್ವಿಚ್ ಸಾಕೆಟನ್ನು ಕೂರಿಸುವ ರೀತಿಯಲ್ಲಿ ನಾವು ಇದನ್ನು ಈ ಫ್ಲಶ್ ಮೌಂಟಿಂಗ್ ಅಂತ ಹೇಳ್ತೀವಿ. ಹಾಗೆ ಈ ರೋಟರಿ ಸ್ವಿಚ್ಚನ್ನು ಕೂಡ ಫ್ಲಶ್ ಮೌಂಟಿಂಗಲ್ಲಿ ಕೂರಿಸ್ಬೋದು, ಫಿಕ್ಸ್ ಮಾಡ್ಬೋದು ಅಂತ ಹೇಳ್ತೀವಿ. ಹಾಗೆ ಕಾಯಿನ್ ಸ್ಲಾಟ್ ಆಪರೇಟರ್ ಅಂದರೆ ನೀವು ಇಲ್ಲಿ ಈ ಚಿತ್ರದಲ್ಲಿ ನೋಡ್ಬೋದು, ಇವಕ್ಕೆ ಸಾಮಾನ್ಯವಾಗಿ ಕಾಯಿನ್ಗಳನ್ನು ಬಳಸಿ ಅದನ್ನು ರೊಟೇಟ್ ಮಾಡ್ತಕ್ಕಂಥದ್ದಿದೆ. ಸೊ ಕಾಯಿನನ್ನು ಬಳಸ್ಕೊಂಡೆ ಅದನ್ನು ಹ್ಯಾಂಡಲನ್ನು ರೊಟೇಟ್ ಮಾಡ್ಬೋದು ಅಂತ ಹೇಳ್ತೀವಿ. ಎರಡನೇದು ಫಂಕ್ಷನ್. Rotary switches can do a number of functions depending upon the cam and contact blocks combinations ಅಂತ ಹೇಳ್ತೀವಿ. ಸೊ ಏನು ಈ ಫಂಕ್ಷನ್ ಅಂದರೆ, ಈ ರೋಟರಿ ಸ್ವಿಚ್ನ ಒಳಗಡೆ ಏನು ಈ ಕ್ಯಾಮ್ ಆ್ಯಂಡ್ ಕಾಂಟ್ಯಾಕ್ಟ್ ಬ್ಲಾಕ್ಸ್ ಇದ್ದಾವೆ, ಈ ಕಾನ್ ಆ್ಯಂಡ್ ಕಾಂಟ್ಯಾಕ್ಟ್ ಬ್ಲಾಕ್ನ ಕಾಂಬಿನೇಷನ್ಸ್ ಎಷ್ಟು ಬರ್ತದೆ ಆ ಒಂದು ಬೇಸ್ ಮೇಲೆ ಇದನ್ನು ನಾವು ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಕೆಲವೊಂದು ಆನ್ ಆ್ಯಂಡ್ ಆಫ್ ಫಂಕ್ಷನ್ ಮಾಡಲಿಕ್ಕೆ ಮಾತ್ರ ಬರ್ತದೆ, ಆನ್ ಆಫ್ ಅಷ್ಟೇ. ಆ ಒಂದು ಫಂಕ್ಷನಿಗೆ ಆನ್ ಮಾಡಲಿಕ್ಕೆ, ಆಫ್ ಮಾಡಲಿಕ್ಕೆ ಆ ಫಂಕ್ಷನಿಗೆ ಮಾತ್ರ ಉಪಯೋಗಿಸ್ತದೆ. ಇನ್ನು ಕೆಲವೊಂದರಲ್ಲಿ ಮ್ಯಾನ್ಯುವಲ್ಲಿ ಫಾರ್ವರ್ಡ್ ಆ್ಯಂಡ್ ರಿವರ್ಸ್ ಸ್ವಿಚಸ್ ಅಂತ, ಒಂದು ಮೋಟಾರನ್ನು ಫಾರ್ವರ್ಡ್ ರನ್ ಮಾಡೋದಾಗಿರ್ಬೋದು ಅಥವಾ ರಿವರ್ಸ್ ರನ್ ಮಾಡೋವಂಥ ಒಂದು ಫಂಕ್ಷನ್ನು ಕೂಡ ಇದೇ ಥರದ ರೋಟರಿ ಟೈಪ್ ಸ್ವಿಚಸ್ಗಳಲ್ಲಿ ಮಾಡ್ಬೋದು. ಹಾಗೆ ಮ್ಯಾನ್ಯುವಲ್ ಸ್ಟಾರ್ ಡೆಲ್ಟಾ ಸ್ವಿಚಸ್ ಅಂತ ಹೇಳ್ತೀವಿ. ಒಂದು ಮೋಟಾರನ್ನು ಸ್ಟಾರಲ್ಲಿ ಸ್ಟಾರ್ಟ್ ಮಾಡಿ ಡೆಲ್ಟಾದಲ್ಲಿ ರನ್ ಮಾಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಈ ಥರದ ರೋಟರಿ ಸ್ವಿಚಸ್ಗಳಲ್ಲಿ ಬರ್ತದೆ. ಇದು ಕೂಡ ಒಂದು ಫಂಕ್ಷನ್ ಇಲ್ಲಿ. ಹಾಗೆ ಪೋಲ್ ಚೇಂಜಿಂಗ್ ಸ್ವಿಚಸ್ ಫಾರ್ ಸ್ಪೀಡ್ ಕಂಟ್ರೋಲ್. ನಿಮ್ಗೆ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ ಒಂದು ಮೋಟಾರ ಸ್ಪೀಡು ಪೋಲ್ ನಂಬರ್ ಆಫ್ ಪೋಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಏನು ಹೇಳ್ತೀವಿ. ಹಾಗೆ ಇಲ್ಲಿ ನಾವು ಈ ಒಂದು ಸ್ವಿಚ್, ರೋಟರಿ ಸ್ವಿಚ್ನಿಂದ ನಾವು ಪೋಲ್ ಚೇಂಜಿಂಗ್ ಕೂಡ ಮಾಡ್ಬೋದು. 2 ಪೋಲ್ ಇದ್ದಿದ್ದನ್ನು 4 ಪೋಲ್, 4 ಪೋಲ್ ಇದ್ದಿದ್ದನ್ನು 2 ಪೋಲ್ ಮಾಡ್ಬೋದು, 4 ಪೋಲಿಂದ 8 ಪೋಲ್, 8 ಪೋಲ್ ಟು 4 ಪೋಲ್, ಹೀಗೆ ಏನು ಮಾಡ್ಬೋದು ಅಂತ ಹೇಳಿದ್ರೆ ಈ ಒಂದು ಸ್ವಿಚಸ್ಗಳನ್ನು ಬಳಸ್ಕೊಂಡು ಪೋಲ್ ಚೇಂಜಿಂಗ್ ಸ್ವಿಚಸ್ ಆಗಿ ಕೂಡ ನಾವು ಈ ರೋಟರಿ ಸ್ವಿಚ್ಗಳನ್ನು ಬಳಸ್ಬೋದು ಅಂತೇಳಿ. ದಿಸ್ ಈಸ್ ದ ಫಂಕ್ಷನ್ ಅಂತ. ಇಲ್ಲಿ ನಮಗೆ ಆ ಥರದ ಚಿತ್ರಗಳನ್ನು ನಾವು ಇಲ್ಲಿ ನೋಡ್ಬೋದು. ಸೊ ಓನ್ಲಿ ಆನ್ ಆ್ಯಂಡ್ ಆಫ್ ಮಾಡುವಂಥ ಸ್ವಿಚ್, ಆನ್ ಆಫ್ ಬಿಟ್ಟರೆ ಇದರಲ್ಲಿ ಯಾವುದೇ ಇಲ್ಲ ಅಂತ ಅರ್ಥ. ಸೊ ಹಾಗೆಯೇ ಜೊತೆಯಲ್ಲಿ ಇನ್ ಅಡಿಷನ್ ಟು ದ ಎಬವ್ ವೋಲ್ಟ್ ಮೀಟರ್ ಬಾರ್ ಅಮೀಟರ್ ಸೆಲೆಕ್ಟರ್ ಸ್ವಿಚಸ್ 4 ಪೊಸಿಷನ್ ಏರ್ ಕಂಡೀಷನರ್ ಸ್ವಿಚಸ್ ಆರ್ ಆಲ್ಸೋ ಅವೈಲಬಲ್. ಈ ರೀತಿಯಲ್ಲಿ ಕೂಡ ಸಿಗುತ್ತೆ. ನೆಕ್ಸ್ಟ್ ಪೊಸಿಷನ್ ಅಂತ ಇಲ್ಲಿ ಬರ್ತದೆ. ಪೊಸಿಷನ್ ಅಂದರೆ ಏನು? ಸೆಲೆಕ್ಟರ್ ಸ್ವಿಚಸ್ ಆಫ್ ರೋಟರಿ ಟೈಪ್ ಆರ್ ಅವೈಲಬಲ್ ಇನ್ 2, 3 ಆ್ಯಂಡ್ 4 ಪೊಸಿಷನ್ಸ್ ಅಂತ ಹೇಳ್ತೀವಿ. 2 ಪೊಸಿಷನ್ ಸ್ವಿಚ್ಚು, 3 ಪೊಸಿಷನ್ ಸ್ವಿಚ್ಚು, 4 ಪೊಸಿಷನ್ ಸ್ವಿಚ್ ಅಂತ ಹೇಳ್ತೀವಿ. 2 ಪೊಸಿಷನ್ ಆನ್ ಆಫ್ 2 ಪೊಸಿಷನ್ ಅಂತ ಹೇಳ್ಬೋದು. 3 ಪೊಸಿಷನ್ ಫಾರ್ವರ್ಡ್ 1, ರಿವರ್ಸ್ 1, ಆಫ್ 1, ಅಲ್ಲಿ 3 ಪೊಸಿಷನ್ ಆಯಿತು. ಹಾಗೆಯೇ 4 ಪೊಸಿಷನ್ನಲ್ಲೂ ಕೂಡ ಈ ಥರದ ಸ್ವಿಚಸ್ಗಳು ಬರ್ತವೆ. ಅದನ್ನು ನಾವಿಲ್ಲಿ ನೋಡ್ಬೋದು. ದೆ ಪ್ರೊವೈಡ್ ಮೇಂಟೈನ್ಡ್ ಆರ್ ಸ್ಪ್ರಿಂಗ್ ರಿಟರ್ನ್ ಮೊಮೆಂಟರಿಲಿ ಅಂತ ಹೇಳ್ತೀವಿ. ಸ್ಪ್ರಿಂಗ್ ರಿಟರ್ನ್ ಕಂಟ್ರೋಲ್ ಆಪ್ರೇಷನ್. ಸೊ ಅಲ್ಲಿ ಒಳಗಡೆ ಏನಿದ್ರು ಇದಕ್ಕೇನಾಗಿದೆ, ನಮಗೆ ಈ ಒಂದು ಏನು ಕ್ಯಾಮ್ ಆ್ಯಂಡ್ ಕಾಂಟ್ಯಾಕ್ಟ್ ಬ್ಲಾಕ್ಸ್ ಅಂತ ಹೇಳಿ ಇವನ್ನ ಆಪ್ರೇಟ್ ಮಾಡ್ತಕ್ಕಂಥದ್ದು, ಮೂಮೆಂಟ್ ಮಾಡ್ತಕ್ಕಂಥದ್ದು ಆ ಸ್ಪ್ರಿಂಗ್ ಲೋಡ್ ಮೇಲೆ ಅಂತ ಹೇಳ್ತೀವಿ. ಆ ಸ್ಪ್ರಿಂಗ್ ರಿಟರ್ನ್ ಕಂಟ್ರೋಲ್ ಆಪ್ರೇಷನ್ ಅಂತ ಹೇಳ್ತೀವಿ. ಸ್ಪ್ರಿಂಗ್ ರಿಟರ್ನ್ ಅಂದರೆ ನಾವೇನು ಆಪ್ರೇಟ್ ಮಾಡ್ತೀವಿ ಹಾಗೇನದು ಸ್ಪ್ರಿಂಗ್ ರಿಟರ್ನಲ್ಲಿ ವಾಪಸ್ ಬರ್ತಕ್ಕಂಥದ್ದು. ಸೊ ಹೀಗೆ ನಾವು ಈ ಒಂದು ಸ್ವಿಚಸ್ಗಳನ್ನು ನಾವು
3 ಪೊಸಿಷನ್, 2 ಪೊಸಿಷನ್, 4 ಪೊಸಿಷನಲ್ಲಿ ಕೂಡ ನಾವು ನೋಡ್ಬೋದು ಅಂತ ಹೇಳ್ತೀವಿ. ಸೊ 2 ಪೊಸಿಷನ್ ಆ್ಯಂಡ್ 3 ಪೊಸಿಷನ್ ಸ್ವಿಚಸ್ ಕ್ಯಾನ್ ಬಿ ಐದರ್ ಮೇಂಟೈನ್ಡ್ ಆರ್ ಸ್ಪ್ರಿಂಗ್ ರಿಟರ್ನ್, ವೆರಾಸ್ 4 ಪೊಸಿಷನ್ ಸ್ವಿಚಸ್ ಆರ್ ಮೇಂಟೈನ್ಡ್ ಇನ್ ಆಲ್ 4 ಪೊಸಿಷನ್ಸ್ ಅಂತ. ಅಲ್ಲಿ ಕೆಲವೊಂದು ಏನಾಗುತ್ತೆ, 4 ಪೋಲ್ ಪೊಸಿಷನ್ಸ್ ಅಂತ ಏನಿದೆ, 4 ಪೊಸಿಷನ್ಸ್ ಏನಿದಾವೋ ಅವುಗಳು ಹಾಗೆ ಜಸ್ಟ್ ಟರ್ನ್ ಆಗ್ತಾ ಹೋಗ್ತಿರ್ತದೆ. ಈ ರೀತಿಯಾಗಿ ನಾವು ಈ ಸ್ವಿಚಸ್ಗಳನ್ನು ಬಳಸಬಹುದು ಅಂತ ಹೇಳ್ತೀವಿ. ಇದರ ಆಪ್ರೇಷನ್ಸ್ಗಳು ಈ ರೀತಿಯಾಗಿ, ಇದರ ಪೊಸಿಷನ್ಗಳು ಈ ರೀತಿಯಾಗಿರುತ್ತೆ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಹಂಗೆ ಒಂದು ಗಮನಿಸ್ಬೋದು, ಇಲ್ಲಿ ಫಾರ್ವರ್ಡ್ ರಿವರ್ಸ್ ನೋಡಿ, ಇಲ್ಲಿ ಗಮನಿಸಿ, ಈ ಕಡೆ ಅಂದರೆ ಈ ಸ್ವಿಚ್ಚನ್ನು ಈ ಕಡೆ ಮಾಡಿದರೆ ಫಾರ್ವರ್ಡು, ಈ ಕಡೆ ಮಾಡಿದರೆ ರಿವರ್ಸ್ ಅಂತ. ಇಲ್ಲಿ ಸ್ಟ್ರೈಟ್ ಈಗೇನಿದೆ ಅದು ಆಫ್ ಪೊಸಿಷನ್, ಇದಕ್ಕೆ ನಾವೇನು ಹೇಳ್ತೀವಿ 3 ಪೊಸಿಷನ್ ಸ್ವಿಚ್ ಅಂತ ಹೇಳ್ತೀವಿ. ಸೊ ಈ ಥರದ ಸ್ವಿಚ್ಗಳನ್ನು ನೋಡ್ಬೋದು ಅಂತ. ಹಾಗೆ ಮೌಂಟಿಂಗ್ ಟೈಪ್ನಲ್ಲೂ ಕೂಡ ನಾವು ಇವನ್ನ ತಗೊಳ್ತೀವಿ, ಕ್ಲಾಸಿಫಿಕೇಷನ್ ಮಾಡ್ತೀವಿ. ಅಕಾರ್ಡಿಂಗ್ ಟು ರಿಕ್ವೈರ್ಮೆಂಟ್ ವಿ ಮೇ ಸೆಲೆಕ್ಟ್ ಎನಿ ಒನ್ ಆಫ್ ದ ಫಾಲೋವಿಂಗ್ ಟೈಪ್ಸ್ ಆಫ್ ಮೌಂಟಿಂಗ್. ಒಂದು ಸರ್ಫೇಸ್ ಮೌಂಟಿಂಗ್, ಮತ್ತೊಂದು ಫ್ಲಶ್ ಮೌಂಟಿಂಗ್, ಮತ್ತು ಬಾಕ್ಸ್ ಮೌಂಟಿಂಗ್ ಅಂತ. ಮೌಂಟಿಂಗ್ ಅಂತ ಹೇಳಿದ್ರೆ ಗೊತ್ತಲ್ಲ, ಮೌಂಟ್ ಮಾಡೋದು, ಫಿಕ್ಸಿಂಗ್ ಮಾಡೋದು. ಅದು ಒಂದು ಬೋರ್ಡಲ್ಲಿ ಇರ್ಬೋದು, ಒಂದು ಪೆನಲ್ ಬೋರ್ಡಲ್ಲಿ ಇರ್ಬೋದು, ಒಂದು ಸ್ವಿಚ್ ಬೋರ್ಡಲ್ಲಿ ಇರ್ಬೋದು. ಈ ರೀತಿ ನಮ್ಮ ಕನ್ವೀನಿಯೆಂಟ್ ಪ್ಲೇಸ್ಗಳಿಗೆ ಅದನ್ನು ಹೇಗೆ ಫಿಕ್ಸ್ ಮಾಡೋದು ಅನ್ನೋದ್ರ ಮೇಲೆ ನೋಡಿ. ಕೆಲವೊಂದು ಸರ್ಫೇಸ್ ಮೌಂಟ್ ಮಾಡ್ತಕ್ಕಂಥ ಇರ್ತವೆ, ಅಂದರೆ ಓಲ್ ರೋಟರಿ ಸ್ವಿಚ್ನ ಕಂಪ್ಲೀಟ್ ಭಾಗ ಏನಿದೆ ಹೊರಗಡೆ ಭಾಗದಲ್ಲಿ ಸರ್ಫೇಸ್ ಮೌಂಟಿಂಗ್. ಫ್ಲಶ್ ಮೌಂಟಿಂಗ್ ಅಂತ ಹೇಳಿದ್ರೆ ನಾಬನ್ನು ಮಾತ್ರ, ಆಪ್ರೇಟಿಂಗ್ ನಾಬ್ ಏನಿದೆ ಅದು ಮಾತ್ರ ಹೊರಗಡೆ ಇರ್ತದೆ, ಮಿಕ್ಕಿದ್ದೆಲ್ಲ ಭಾಗ ಒಳಗಡೆ ಬರುತ್ತೆ, ಬಾಕ್ಸ್ ಒಳಗಡೆ ಅಂತ ಹೇಳ್ತೀವಿ. ದಟ್ ಈಸ್ ಅ ಫ್ಲಶ್ ಮೌಂಟಿಂಗ್ ಟೈಪ್ ಅಂತ ಹೇಳ್ಬೋದು. ಇನ್ನು ಬಾಕ್ಸ್ ಮೌಂಟಿಂಗ್ ಟೈಪ್ ಅಂದರೆ ಬಾಕ್ಸ್, ಇಲ್ಲಿ ಫಿಗರ್ 4ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ದಿಸ್ ಈಸ್ ದ ಬಾಕ್ಸ್ ಮೌಂಟಿಂಗ್ ಟೈಪ್ ಅಂತ ಹೇಳ್ತೀವಿ. ನೋಡಿ ಇಲ್ಲಿದೆಲ್ಲ ಇದು ಬಾಕ್ಸ್ ಮೌಂಟಿಂಗ್ ಟೈಪ್ ಅಂತ. ಸೊ ಈ ರೀತಿಯಲ್ಲಿ ಡಿಫ್ರೆಂಟ್ ಮೌಂಟಿಂಗ್ಸ್ ಅಂದರೆ 3 ಟೈಪ್ಸಲ್ಲಿ ಸರ್ಫೇಸ್, ಫ್ಲಶ್ ಆ್ಯಂಡ್ ಬಾಕ್ಸ್ ಮೌಂಟಿಂಗ್ ಟೈಪ್ ಅಂತ ಹೇಳ್ತೀವಿ. ಇನ್ನು ಹ್ಯಾಂಡಲ್ ಡಿಸೈನ್ ಮೇಲೂ ಕೂಡ ನಾವು ಇದನ್ನು ಏನು ಮಾಡ್ತೀವಿ, ಕ್ಲಾಸಿಫೈಡ್ ಮಾಡ್ಕೊಳ್ತೀವಿ. ಅಕಾರ್ಡಿಂಗ್ ಟು ದ ನೇಚರ್ ಆಫ್ ಆಪ್ರೇಷನ್ ಇಟ್ ಕುಡ್ ಬಿ ಡನ್ ಬೈ ಎ ನಾಬ್ಗಳಿದೆ. ಈಗ ಎಕ್ಸಾಂಪಲ್ ಇಲ್ಲೊಂದು ಸ್ವಿಚ್ ಇದೆ ಅಲ್ಲ, ಅದು ನಾಬ್ ಅಂತ ಹೇಳ್ತೀವಿ, ಇದನ್ನು ನಾಬ್. ಈ ನಾಬ್ ಆಪ್ರೇಷನ್ ಸ್ವಿಚ್ ಇರ್ತವೆ. ಹಾಗೆಯೇ ಲೀವರ್ ಆಪ್ರೇಷನ್ ಸ್ವಿಚ್, ಲೀವರ್ ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ, ನಿಮಗೆ ತೋರಿಸ್ತೀನಿ. ದಿಸ್ ಈಸ್ ದ ಲೀವರ್, ಇಲ್ಲಿದೆಲ್ಲ ಇದು ಲೀವರ್ ಆಪ್ರೇಷನ್ ಅಂತ ಹೇಳ್ತೀವಿ. ಹಾಗೆ ಅದು ಬಿಟ್ಟರೆ ನಮಗೆ ಕಾಯಿನ್ ಸ್ಲಾಟ್ ಅಂತ ಬರ್ತದೆ, ಮತ್ತು ಕಾಯಿನ್ ಸ್ಲಾಟ್ ಆ್ಯಂಡ್ ಕೀ ಆಪ್ರೇಷನ್ಸ್. ಸೊ ಈ ರೀತಿಯಲ್ಲಿ ನಮಗೆ ಈ ಹ್ಯಾಂಡಲ್ ಡಿಸೈನ್ಗಳು, ನಾಬ್ಗಳಿರ್ತವೆ, ಲೀವರ್ಗಳಿರ್ತವೆ, ಹಾಗೆ ಕಾಯಿನ್ ಸ್ಲಾಟ್ ಇರ್ತೈತೆ, ಮತ್ತು ಈ ರೀತಿ ಕೀ ಆಪ್ರೇಷನ್ ಮಾಡೋ ಕೀನಿಂದನೇ ಆಪ್ರೇಟ್ ಮಾಡ್ತಕ್ಕಂಥ ರೋಟರಿ ಟೈಪ್ ಸ್ವಿಚಸ್ಗಳು ಕೂಡ ನಮಗೆ ಇಲ್ಲಿ ಅವೈಲಬಲ್ ಇರುತ್ತೆ ಅಂತ ಹೇಳ್ತೀವಿ. ಸೊ ದೆನ್ ಫ್ರೀಕ್ವೆನ್ಸಿ ಆಫ್ ಆಪ್ರೇಷನ್, ದ ನಂಬರ್ ಆಫ್ ಆಪ್ರೇಷನ್ಸ್ ಆಫ್ ದೀಸ್ ಸ್ವಿಚಸ್ per hour is specified in BIS 10118 Part 2 1982. The details given below are taken from the BIS as per the reference cited ಅಂತ. ಸೊ ಆ ಒಂದು ಮ್ಯಾನುಫ್ಯಾಕ್ಚರರ್ಸ್ ಹೇಳಿಬಿಡ್ತಾರೆ ನಮಗೆ, ಅದ್ರ ಮೇಲೆ ಇಷ್ಟು ಆಪ್ರೇಷನ್ಸ್ ಇದೆ ಪರ್ ಹವರ್, ಇಷ್ಟು ಈ ಸ್ವಿಚ್ಚನ್ನು ಇಷ್ಟು ಟೈಮ್ ಆಪ್ರೇಟ್ ಮಾಡಬಹುದು ಅಂತ. ಸೊ ಇಲ್ಲಿ ನೋಡೋದಾದರೆ ಹೇಗೆ ಅಂದರೆ ಆನ್ ಆಫ್ ಆ್ಯಂಡ್ ಸಿಸ್ಟಮ್ ಅಂತ ಏನು ಸೆಲೆಕ್ಟೆಡ್ ಸ್ವಿಚ್ ಅಂತ ಬರ್ತೀವಿ, ಇದನ್ನು ಅಪ್ ಟು 150 ಟೈಮ್ಸ್ವರೆಗೆ ಏನು ಜಸ್ಟ್ ಆನ್ ಆಫ್ ಮಾಡ್ಲಿಕ್ಕೆ ಬಳಸ್ತೀವಿ. ಆ ಥರದಿದ್ರೆ ಅಪ್ ಟು 150 ಟೈಮ್ಸ್ ಪರ್ ಹವರ್ವರೆಗೆ ಆಪ್ರೇಷನ್ ಮಾಡ್ಬೋದು, ಅಂದರೆ ಅದನ್ನು ಆಪ್ರೇಟ್ ಮಾಡೋದು ಅಂತ. ಎರಡನೇದು ಪೋಲ್ ಚೇಂಜಿಂಗ್ ಸ್ವಿಚಸ್ ಅಂತ ಏನು ಹೇಳಿದ್ವಿ, ಅದು ಕೂಡ ಅಪ್ ಟು 150 ಟೈಮ್ಸ್ ಪರ್ ಹವರನ್ನು ಚೇಂಜ್ ಮಾಡ್ಬೋದು. ಹಾಗೆ ಮ್ಯಾನ್ಯುವಲ್ ಸ್ಟಾರ್ ಡೆಲ್ಟಾ ಸ್ವಿಚ್ ಇತ್ತು ಅಂತ ಹೇಳಿದರೆ ಅದನ್ನು ಅಪ್ ಟು 30 ಟೈಮ್ಸ್ ಪರ್ ಹವರ್ ಆಪ್ರೇಟ್ ಮಾಡಬಹುದು ಅಂತ ಹೇಳ್ತೀವಿ. ಹಾಗೆ ಸ್ಪೀಡ್ ಕಂಟ್ರೋಲ್ ಸ್ವಿಚ್ ಅಂತ ಇತ್ತು ಅಂದರೆ ಅದನ್ನು ಕೂಡ ಅಪ್ ಟು 150 ಟೈಮ್ಸ್ ಪರ್ ಹವರ್ವರೆಗೂ ಇದನ್ನು ಆಪ್ರೇಟ್ ಮಾಡಬಹುದು ಆಗಿದೆ ಅಂತ ಹೇಳ್ತೀವಿ. ಈ ರೀತಿಯಾಗಿ ಅವನ್ನು ನಾವೇನು ಮಾಡ್ತಾ ಹೋಗ್ತೀವಿ, ಒಂದು ರೋಟರಿ ಸ್ವಿಚ್ಚನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಇಷ್ಟೆಲ್ಲ ಇಟ್ಕೊಳ್ತೀವಿ. ಅದ್ರ ಜೊತೆಯಲ್ಲಿ ಸ್ಪೆಸಿಫಿಕೇಷನ್ ಆಫ್ ರೋಟರಿ ಸ್ವಿಚಸ್ ಶುಡ್ ಕಂಟೈನ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಫಾರ್ ಪ್ರಕ್ಯೂರ್ಮೆಂಟ್ ಇನ್ ದ ಮಾರ್ಕೆಟ್ ಅಂತ ಹೇಳ್ತೀವಿ. ಸೊ ಯಾವ ರೀತಿ ಸಿಗ್ತದೆ ಮಾರ್ಕೆಟ್ಗಳಲ್ಲಿ ಅಂತ ಹೇಳಿದರೆ, ವರ್ಕಿಂಗ್ ವೋಲ್ಟೇಜ್ ಆ್ಯಂಡ್ ಕೈಂಡ್ ಆಫ್ ಆಪ್ರೇಷನ್, AC-ನ DC-ನ ಅನ್ನೋದ್ರ ಮೇಲೆ ವರ್ಕಿಂಗ್ ವೋಲ್ಟೇಜು, ಹಾಗೆ ಲೋಡ್ ಕರೆಂಟ್ ಏನಿದೆ ಅದಕ್ಕೆ, ಅಲ್ಲಿ ನಮಗೆ ನಾನು ಯಾವ ಜಾಗದಲ್ಲಿ ಆ ರೋಟರಿ ಸ್ವಿಚ್ ಬಳಸ್ತಾ ಇದ್ದೀನಿ ಅಲ್ಲಿ ಲೋಡ್ ಕರೆಂಟ್ ಏನಿದೆ, ಅಲ್ಲಿ ವರ್ಕಿಂಗ್ ವೋಲ್ಟೇಜ್ ಏನಿದೆ, ಹಾಗೆ ಪೋಲ್ಸ್ ಏನಿದೆ ಅಲ್ಲಿದು,
2 ಪೋಲ್ ಇದೆಯಾ, 3 ಪೋಲ್ ಇದೆಯಾ, ಹೀಗೆ ಅದ್ರ ಫಂಕ್ಷನ್ ಯಾವ ರೀತಿ ಇದೆ ಅದರದ್ದು. ನೆಕ್ಸ್ಟು ಫಂಕ್ಷನ್ ಓನ್ಲಿ ಆನ್ ಆ್ಯಂಡ್ ಆಫ್ ಮಾಡಬೇಕಾ, ಫಾರ್ವರ್ಡ್ ರಿವರ್ಸ್ ಮಾಡಬೇಕಾ, ಪೋಲ್ ಚೇಂಜಿಂಗ್ ಮಾಡಲಿಕ್ಕಿದೆಯಾ, ಹೀಗೆ ಬೇರೆ ಬೇರೆ ಫಂಕ್ಷನ್ಸ್ಗಳು. ಆ್ಯಂಡ್ ಪೊಸಿಷನ್ ಆಫ್ ಆಪ್ರೇಷನ್ ಯಾವ ರೀತಿ ಪೊಸಿಷನ್ ಇದೆಯಾ, 2 ಪೊಸಿಷನ್ ಇದೆಯಾ, 3 ಪೊಸಿಷನ್ ಇದೆಯಾ, 4 ಪೊಸಿಷನ್ ಬೇಕಾ, ಯಾವ ಥರದ್ದು ನನಗೆ ಬೇಕು. ಹಾಗೆ ಟೈಪ್ ಆಫ್ ಮೌಂಟಿಂಗ್ ಯಾವ ರೀತಿ ಅದನ್ನು ಮೌಂಟ್ ಮಾಡಲಿಕ್ಕಿದೆ. ಹಾಗೆ ಡಿಸೈರ್ಡ್ ಹ್ಯಾಂಡಲ್ ಹೇಗಿದ್ದರೆ ನಮಗೆ ಸರಿ, ಹೇಗೆ ಕನ್ವೀನಿಯೆಂಟ್ ಆಗುತ್ತೆ. ಹಾಗೆ ಫ್ರೀಕ್ವೆನ್ಸಿ ಆಪ್ರೇಷನ್ 1 ಅವರಿಗೆ ಎಷ್ಟು ಸರಿ ಅದನ್ನು ಆಪ್ರೇಟ್ ಮಾಡಿದರೆ ನಡೆಯುತ್ತೆ ಅನ್ನೋದನ್ನು, ಇವೆಲ್ಲ ಸ್ಪೆಸಿಫಿಕೇಷನ್ಗಳನ್ನು ಇಟ್ಕೊಂಡೆ ನಾವು ಮಾರ್ಕೆಟ್ನಲ್ಲಿ ನನಗೆ ಬೇಕಾಗಿರ್ತಕ್ಕಂಥ ರೋಟರಿ ಸ್ವಿಚ್ಚನ್ನು ನಾವು ತರಬೇಕಾಗತ್ತೆ. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ABB ಮೇಡ್ ಆನ್ ಆಫ್, ಬರೀ ಆನ್ ಮಾಡಲಿಕ್ಕೆ ಆಫ್ ಮಾಡಲಿಕ್ಕೆ ಯೂಸ್ ಆಗ್ತಕ್ಕಂಥ ಒಂದು ರೋಟರಿ ಚಿತ್ರವನ್ನು ನೀವು ಇಲ್ಲಿ ಗಮನಿಸಬಹುದು. ಸೊ ಇವೆಲ್ಲ ನೀವು ನೋಡಿರ್ತೀರ ಆಲ್ಮೋಸ್ಟ್ ಆಲು. ಆ್ಯಂಡ್ ದೆನ್ ಅಕ್ಸೆಪ್ಟೆಡ್ ಮ್ಯಾಕ್ಸಿಮಮ್ ಡೈಮೆನ್ಷನ್ಸ್ ಅಂತ ಹೇಳ್ತೀವಿ. ನಮಗೆ ಕೆಲವೊಂದು ಸಂದರ್ಭದಲ್ಲಿ ಮೇನ್ ಡೈಮೆನ್ಷನ್ ಕೂಡ, ಜಾಗ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅಷ್ಟು ದೊಡ್ಡ ಜಾಗ ಇಲ್ಲಪ್ಪ ನನಗೆ, ಚಿಕ್ಕ ಜಾಗ ಇದೆ, ಅದರಲ್ಲೇ ಇದನ್ನು ಸೆಟ್ ಮಾಡಬೇಕು, ಅದಕ್ಕೆ ಸೂಟಬಲ್ ಆಗುವಂಥ ರೋಟರಿ ಸ್ವಿಚ್ಗಳ ಅವೈಲಬಿಲಿಟಿ ಇದೆಯಾ ಇಲ್ವಾ ಅಂತ. ಈ ಬೇಸ್ ಖಂಡಿತ ಎಲ್ಲ ರೀತಿಯ ಥರದ ಅವೈಲಬಿಲಿಟೀಸ್ ಇರುತ್ತೆ. ಆ್ಯಂಡ್ ಟೈಪ್ ಆಫ್ ಕೇಸಿಂಗ್, ಅದಕ್ಕೆ ಅದ್ರ ಕೇಸಿಂಗ್ ಹೇಗಿರುತ್ತೆ, ಸ್ವಿಚ್ದು ಹೇಗಿರಬೇಕು ಅನ್ನೋದನ್ನು ಕೂಡ ನಾವು ಈ ಸ್ಪೆಸಿಫಿಕೇಷನಲ್ಲಿ ಮೆನ್ಷನ್ ಮಾಡಬಹುದು ಅಂತ. ಆ್ಯಂಡ್ ದೆನ್ ಸ್ಕೆಮ್ಯಾಟಿಕ್ ಡಯಾಗ್ರಾಮ್ ಆಫ್ ರೋಟರಿ ಸ್ವಿಚಸ್. ಆನ್ ಆಫ್ ಸ್ವಿಚ್ಚನ್ನು ನೋಡೋದಾದರೆ, ದೀಸ್ ಸ್ವಿಚಸ್ ಆರ್ ಯೂಸ್ಡ್ ಫಾರ್ ಎ 3-phase ಸ್ಕ್ವಿರಲ್ ಕೇಜ್ ಮೋಟಾರ್ಸ್ ಫಾರ್ ಡೈರೆಕ್ಟ್ ಸ್ಟಾರ್ಟಿಂಗ್. ಏನು ಆನ್ ಆಫ್ ಸ್ವಿಚ್ ರೋಟರಿ ಸ್ವಿಚ್ ಇದೆಯಾ, ಇದನ್ನು ನಾವು 3-phase ಸ್ಕ್ವಿರಲ್ ಕೇಜ್ ಮೋಟಾರ್ಗಳನ್ನು ಡೈರೆಕ್ಟಾಗಿ ಸ್ಟಾರ್ಟ್ ಮಾಡೋದಕ್ಕೆ ಬಳಸಲಾಗ್ತದೆ ಅಂತ ಹೇಳಿದ್ವಿ. ವಿಚ್ ಆಸ್ ಸಿಂಬಾಲಿಕಲಿ ರೆಪ್ರೆಸೆಂಟೆಡ್ ಇನ್ ಫಿಗರ್ 2A. ನೋಡಿ ಇಲ್ಲಿ ನೋಡ್ಬೋದು ನೀವು 2Aದಲ್ಲಿ ಸಿಂಬಾಲಿಕಲಿ ರೆಪ್ರೆಸೆಂಟ್ ಅಂತ ಹೇಳ್ತೀವಿ. ಇಲ್ಲೇನಿದೆಲ್ಲ ಇದು. ಸೊ ಸಿಂಬಾಲಿಕಲಿ ರೆಪ್ರೆಸೆಂಟ್ ಮಾಡಿರೋದು ಹೀಗಿದೆ ನೋಡಿ ಅಲ್ವಾ. ಇಲ್ಲಿ ದಿಸ್ ಈಸ್ ದ ಸಿಂಬಾಲಿಕಲ್ ರೆಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ದ ಕಂಪ್ಲೀಟ್ ಕನೆಕ್ಷನ್ ಡಯಾಗ್ರಾಮ್ ಶೋನ್ ಇನ್ ಫಿಗರ್ 2B and figure 2C shows the normal operation of such a switch with a knob type handle having a box mounting type body. Figure 2D shows the manufacturer's catalog representation of an on-off switch. ಇಲ್ಲಿ ನೀವು ನೋಡ್ಬೋದು. ಸೊ ನಮಗೆ ಅದರ ಕಂಪ್ಲೀಟ್ ಸರ್ಕ್ಯೂಟ್ ಹೇಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಇಲ್ಲಿ ನೋಡಿ ಈ ಚಿತ್ರದಲ್ಲಿದೆ. ಸೊ ಹೀಗೆ ನೋಡ್ಕೋಬೋದು. ಹಾಗೆಯೇ ಒನ್ಸ್ ಅಗೇನ್ ಅದನ್ನು ಫಿಸಿಕಲ್ ಅಪಿಯರೆನ್ಸ್ ಹೇಗಿರುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಹಾಗೆಯೇ ಅದರ ಒಂದು ಕ್ಯಾಟ್ಲಾಗ್ ರೆಪ್ರೆಸೆಂಟೇಷನ್ ಕೂಡ ಕೊಟ್ಟಿದೆ ಇಲ್ಲಿ, ಅದು ಹೇಗಿರುತ್ತೆ ಅನ್ನೋದನ್ನು ಕೂಡ ಈ ಚಿತ್ರದಲ್ಲಿ ನಾವು ನೋಡಲಿಕ್ಕಿದೆ. ಇಲ್ಲಿದೆ ಅಲ್ಲ ಇದು. ಸೊ ಈ ರೀತಿಯಾಗಿ ನಾವು ಒಂದು ಸ್ವಿಚಸ್ಸನ್ನು ಎಲ್ಲ ಒಂದು ಏನು ಮ್ಯಾನುಫ್ಯಾಕ್ಚರಿಂಗ್ ಕ್ಯಾಟ್ಲಾಗ್ ರೆಪ್ರೆಸೆಂಟೇಷನ್ ಫಿಗರ್ ಹೇಗಿರುತ್ತೆ, ಹಾಗೆಯೇ ಒಂದು ಅಪಿಯರೆನ್ಸ್ ಹೇಗಿರುತ್ತೆ, ಅದರದ್ದು ನಾರ್ಮಲ್ ಅಪಿಯರೆನ್ಸ್ ಹೇಗಿರುತ್ತೆ, ಹಾಗೆಯೇ ಸಿಂಬಾಲಿಕಲಿ ಅದನ್ನು ಹೇಗೆ ರೆಪ್ರೆಸೆಂಟ್ ಮಾಡಲಾಗ್ತದೆ, ಇದೆಲ್ಲವನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಆ್ಯಂಡ್ ಮತ್ತೊಂದು ಮ್ಯಾನ್ಯುವಲ್ ಫಾರ್ವರ್ಡ್ ಆರ್ ರಿವರ್ಸಿಂಗ್ ಸ್ವಿಚ್ ಅಂತ ಹೇಳ್ತೀವಿ. ಇದು ಕೂಡ ಒನ್ ಟೈಪ್ ಆಫ್ ರೋಟರಿ ಸ್ವಿಚ್ ಆಗಿದೆ. ದೀಸ್ ಸ್ವಿಚಸ್ ಆರ್ ಯೂಸ್ಡ್ ಫಾರ್ ಫಾರ್ವರ್ಡ್ ಆ್ಯಂಡ್ ರಿವರ್ಸ್ ರನ್ನಿಂಗ್ ಆಪ್ರೇಷನ್ ಆಫ್ ದ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟಾರ್ಸ್. ನಾವು ಈ ಒಂದು ಸ್ವಿಚ್ ಒಳಗಡೆ ಏನು ಕ್ಯಾಮ್ಸ್ ಆ್ಯಂಡ್ ಕಾಂಟ್ಯಾಕ್ಟ್ ಬ್ಲಾಕ್ಸ್ಗಳಿದಾವೆ, ಅದರ ಒಳಗಡೆ ಇಂಟರ್ನಲ್ಲಿ ಟರ್ಮಿನಲ್ಗಳನ್ನ ಯಾವ ರೀತಿ ಸೆಟ್ ಮಾಡುತ್ತೆ ಸೀಕ್ವೆನ್ಸ್ ಆಗಿ ಅನ್ನೋದ್ರ ಡಿಪೆಂಡ್ ಆಗಿ ನಾವಿಲ್ಲಿ ಈ ಸ್ವಿಚ್ಚನ್ನು ಫಾರ್ವರ್ಡ್ ಆರ್ ರಿವರ್ಸ್ ಸ್ವಿಚ್ಚನ್ನು ಬಳಸಿ ನಾನು ಒಂದು ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟಾರನ್ನು ಫಾರ್ವರ್ಡಲ್ಲಿ ರನ್ ಮಾಡ್ಬೋದು, ರಿವರ್ಸಲ್ಲೂ ಕೂಡ ರನ್ ಮಾಡ್ಬೋದು ಅಂತ ಹೇಳ್ತೀವಿ. ಎ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಈಸ್ ಶೋನ್ ಇನ್ ಫಿಗರ್ 3A. ಇಲ್ಲಿ ನೀವು ನೋಡ್ಬೋದು, ಇದರಲ್ಲಿ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಅಂತ ಇದೆ ಒಂದು. ಸೊ ಫಿಗರ್ 3A ಇದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ಇಲ್ಲಿ ಫಾರ್ವರ್ಡ್ ರಿವರ್ಸ್ ಸ್ವಿಚ್ಚನ್ನು ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದಿದೆ. ಹಾಗೆಯೇ ಎರಡನೇದಾಗಿ ದ ಕಂಪ್ಲೀಟ್ ಡಯಾಗ್ರಾಮ್ ಶೋನ್ ಇನ್ ಫಿಗರ್ 3B ಆ್ಯಂಡ್ ಫಿಗರ್ 3C ಶೋಸ್ ದ ನಾರ್ಮಲ್ ಅಪಿಯರೆನ್ಸ್ ಆಫ್ ಸಚ್ ಎ ಸ್ವಿಚ್ ವಿತ್ ಎ ಕೀ ಆಪರೇಟೆಡ್ ಟೈಪ್ ಸ್ವಿಚ್ ಹ್ಯಾವಿಂಗ್ ದಿ ಬಾಕ್ಸ್ ಟೈಪ್ ಎನ್ಕ್ಲೋಸರ್ ಮೌಂಟಿಂಗ್ ಅಂತ ಹೇಳ್ತೀವಿ. ನೋಡ್ಬೋದು ನಾವಿಲ್ಲಿ ಚಿತ್ರದಲ್ಲಿ ಒಂದು ಕಂಪ್ಲೀಟ್ ಸರ್ಕ್ಯೂಟ್ ನೋಡಿ, ಮೇನ್ಸ್ ಸಪ್ಲೈದಿಂದ ಹೇಗೆ ಬರುತ್ತೆ, ಚೇಂಜ್ ಓವರ್ ಹೇಗಾಗುತ್ತೆ, ಇಲ್ಲಿ ನೀವು ಒಂದು ಸ್ವಲ್ಪ ಗಮನಿಸ್ಬೋದು ಚೇಂಜ್ ಓವರ್ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು. ಫಾರ್ವರ್ಡ್ ಆ್ಯಂಡ್ ರಿವರ್ಸ್ ಹೇಗಾಗುತ್ತೆ ನೋಡಿ. ಸಪ್ಲೈಯಲ್ಲಿ ನೇರವಾಗಿ ಈಗ ಬಂದು ಹಿಂಗೆ ಹೋದರೆ
ಇಲ್ಲಿಂದ ಹೀಗೆ ಹೋದರೆ ಏನಾಗುತ್ತೆ ಇಲ್ಲಿ ಅಂತ ಹೇಳಿದರೆ, ಮೊದಲನೇದಾಗಿ ನಮ್ಗೆ RYB ನೇರವಾಗಿ ಎಲ್ಲಿಗೆ ಬರುತ್ತೆ, ಮೋಟಾರ್ನ U1 V1 W1ಗೆ ನೇರವಾಗಿ RYB ನೇರ ಬಂದ್ಬಿಡುತ್ತೆ. ಆವಾಗ ಒಂದು ಡೈರೆಕ್ಷನಲ್ಲಿ ತಿರುಗುತ್ತೆ ಮೋಟ್ರ್. ಇದನ್ನು ಚೇಂಜ್ ಮಾಡಿದರೆ, ಚೇಂಜ್ ಓವರ್ಸ್ ಈ ರೋಟರಿ ಸ್ವಿಚ್ಚಲ್ಲಿ ಚೇಂಜ್ ಮಾಡಿದರೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಗಮನಿಸ್ಬೋದು ಅದನ್ನು ಹೇಗೆ ಅಂತ ಹೇಳಿದರೆ, ನೋಡಿ ಫಸ್ಟ್ ಒನ್ನಿಂದೇನೋ ಫಸ್ಟ್ ಒನ್ನಿಗೆ ಈ ಮಿಡ್ಡಲ್ಲಿ ಏನಿದೆಯಲ್ಲ, ಈ ಮಿಡ್ಡಲ್ಲಿ ಇದ್ದದ್ದು ಈ ಲಾಸ್ಟಿಗೆ ಬಂದ್ಬಿಡುತ್ತೆ, ಈ ಲಾಸ್ಟಿಂದು ಈ ಮಿಡ್ಡಿಗೆ ಕನೆಕ್ಟ್ ಆಗುತ್ತೆ, ಫಸ್ಟಿಗೆ ಕನೆಕ್ಟ್ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಏನಾಯ್ತಿಲ್ಲ ಅಂತ ಹೇಳಿದ್ರೆ, ನಾವು 2 ಫೇಸನ್ನು ಇಂಟರ್ಚೇಂಜ್ ಮಾಡಿದ್ವಿ. 2 ಫೇಸನ್ನು ಇಂಟರ್ಚೇಂಜ್ ಮಾಡೋದು ಅಂದರೆ ಈ ಒಂದು ಸ್ವಿಚ್ ಏನಿದೆ, ಫಾರ್ವರ್ಡ್ ರಿವರ್ಸ್ ಸ್ವಿಚ್ ಇದೆ, ಅದು ಇಂಟರ್ನಲ್ಲಿ ಆ ಕ್ಯಾಮ್ಸ್ ಆ್ಯಂಡ್ ಕಾಂಟ್ಯಾಕ್ಟ್ ಬ್ಲಾಕ್ಸ್ಗಳು ಆ ಟರ್ಮಿನಲನ್ನು ಆ ರೀತಿ ಸೀಕ್ವೆನ್ಸಲ್ಲಿ ಸೆಟ್ ಮಾಡಿ ಕೊಡ್ತಕ್ಕಂಥ ಕೆಲಸ ಒಳಗಡೆ ಆಗುತ್ತೆ. ಹಾಗಾಗಿ ಒಂದು ಸರಿ ನನಗೆ RYB ನೇರವಾಗಿ ಮೋಟಾರ್ಗೆ ಹೋದರೆ, ಇನ್ನೊಂದು ಸರಿ RYB ಬದಲಿ RBY ಆಗಿ ರಿವರ್ಸ್ ಆಪ್ರೇಷನಲ್ಲಿ ಸೀಕ್ವೆನ್ಸಲ್ಲಿ ಮೋಟಾರಿಗೆ ಸಪ್ಲೈ ಹೋಗೋದ್ರಿಂದ ನಮ್ಮ ಮೋಟಾರ್ ಏನಾಗುತ್ತೆ, ರಿವರ್ಸ್ ಡೈರೆಕ್ಷನಲ್ಲಿ ಓಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದನ್ನು ನಾವು ಈ ಮ್ಯಾನ್ಯುವಲ್ ರಿವರ್ಸ್ ಆ್ಯಂಡ್ ಫಾರ್ವರ್ಡ್ ಸ್ವಿಚ್ಚನ್ನು ಬಳಸಿ ಮಾಡ್ಬೋದು ಅಂತ ಹೇಳ್ತೀವಿ. ಅಂಥ ಸ್ವಿಚ್ಗಳನ್ನು ನಾವಿಲ್ಲಿ ಕೀ ಆಪ್ರೇಟೆಡ್ ಅಂತ ಹೇಳಿದೆ ನಾನು ಇವಾಗ ನಿಮಗೆ. ನೋಡಿ ಇಲ್ಲಿ ಕಾಣಿಸುತ್ತೆ ಈ ರೀತಿ. ಇದನ್ನು ನಾನು ಚಿತ್ರದಲ್ಲಿ ಕಾಣೋ ಹಾಗೆ ನಮಗೆಲ್ಲ ಗೊತ್ತಿದೆ, ಈ ಥರದ ಸ್ವಿಚಸ್ಗಳನ್ನೆಲ್ಲ ನಾವಿಲ್ಲಿ ಆದಷ್ಟು ಕಡೆ ನೋಡಿರ್ತೀವಿ. ಸೊ ಇದೇ ನಮ್ಮ ಕೀ ಆಪ್ರೇಟೆಡ್ ಮ್ಯಾನ್ಯುವಲ್ ಫಾರ್ವರ್ಡ್ ಆ್ಯಂಡ್ ರಿವರ್ಸ್ ಸ್ವಿಚ್ ಅಂತ ಹೇಳ್ತೀವಿ. ದಿಸ್ ಈಸ್ ದ ಒಂದು ಕಂಪನಿ ಕ್ಯಾಟ್ಲಾಗ್ ರೆಪ್ರೆಸೆಂಟೇಷನ್ ಅಂತ ಹೇಳ್ಬೋದು. ಆ ಥರದ ಒಂದು ರೆಪ್ರೆಸೆಂಟೇಷನ್ ಕೂಡ ನಾವಿಲ್ಲಿ ಕಾಣ್ಬೋದಾಗಿದೆ. ಸೊ ದಿಸ್ ಈಸ್ ಏನಿದು ನಮ್ಮ ಮ್ಯಾನ್ಯುವಲ್ ಫಾರ್ವರ್ಡ್ ರಿವರ್ಸಿಂಗ್ ಸ್ವಿಚ್ ಆಗಿರ್ತದೆ ಇಲ್ಲಿ. ಸೊ ಆಗಲೇ ಇಲ್ಲಿರ್ತಕ್ಕಂಥ ಎಲ್ಲ ಒಂದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ನು, ಫುಲ್ಲಿ ಸರ್ಕಿಟ್ ಡಯಾಗ್ರಾಮ್ ಇರ್ಬೋದು, ಕ್ಯಾಟ್ಲಾಗ್ ರೆಪ್ರೆಸೆಂಟೇಷನ್ ಇರ್ಬೋದು, ಆ ಫಿಸಿಕಲ್ ಅಪಿಯರೆನ್ಸ್ ಆಫ್ ದ ಸ್ವಿಚ್ ಇರ್ಬೋದು, ಎಲ್ಲವನ್ನು ನಾವಿಲ್ಲಿ ಗಮನಿಸ್ಬೋದು ಅಂತ ಹೇಳ್ತಾ, ಮುಂದೆ ಮ್ಯಾನ್ಯುವಲ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಸ್ವಿಚ್ ಅಂತ ಹೇಳ್ತೀವಿ. ದೀಸ್ ಸ್ವಿಚಸ್ ಆರ್ ಯೂಸ್ಡ್ ಫಾರ್ ಸ್ಟಾರ್ಟಿಂಗ್ ಎ 3-phase ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟಾರ್ ಇನ್ ಸ್ಟಾರ್ ಪೊಸಿಷನ್ ಆ್ಯಂಡ್ ಟು ರನ್ ಇಟ್ ಇನ್ ಡೆಲ್ಟಾ ಪೊಸಿಷನ್. ನೋಡಿ, ನಮ್ಮ ಈ ಒಂದು ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಸ್ವಿಚ್, ರೋಟರಿ ಸ್ವಿಚ್ಚನ್ನು ಬಳಸಿ ನಾವೇನು ಮಾಡ್ಬೋದು ಅಂತೇಳಿದರೆ, ಒಂದು ಮೋಟಾರನ್ನು ಸ್ಟಾರ್ಟಿಂಗಲ್ಲಿ ಸ್ಟಾರಲ್ಲಿ ರನ್ ಮಾಡಿ ಆಫ್ಟರ್ ದ್ಯಾಟ್ ರನ್ನಿಂಗಲ್ಲಿ ಡೆಲ್ಟಾದಲ್ಲಿ ರನ್ ಮಾಡ್ಬೋದು. ಆ ಥರದ ಆಪ್ರೇಷನ್ ಕೂಡ ಈ ಸ್ವಿಚಸ್ಗಳು ಮಾಡಿಕೊಡ್ತವೆ ಅಂತ ಹೇಳ್ತೀವಿ. ಇಂಟರ್ನಲ್ಲಿ ಆ ರೀತಿಯಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ಸೆಟ್ಟಿಂಗ್ಸನ್ನು ಈ ಒಂದು ಸ್ವಿಚ್ಚಲ್ಲಿ ಸೆಟ್ ಮಾಡಲಾಗಿರ್ತದೆ. ಆ ಕ್ಯಾಮ್ಸ್ ಆ್ಯಂಡ್ ಕಾಂಟ್ಯಾಕ್ಟ್ ಬ್ಲಾಕ್ಗಳನ್ನು ಆ ರೀತಿ ಕಾಂಬಿನೇಷನಲ್ಲಿ ಕನೆಕ್ಟ್ ಆಗೋ ರೀತಿ, ಟರ್ಮಿನಲ್ ಕನೆಕ್ಟ್ ಆಗೋ ರೀತಿಯಲ್ಲಿ ಅದನ್ನು ಸೆಟ್ ಮಾಡಿರ್ತಾರೆ. ಸೊ ಹಾಗಾಗಿ ಈ ಥರದ ಸ್ವಿಚ್ಗಳನ್ನು ಬಳಸಿ ನಾವು ಒಂದು ಮೋಟಾರನ್ನು ಸ್ಟಾರ್ ಡೆಲ್ಟಾದಲ್ಲಿ ಕೂಡ ಸ್ಟಾರಲ್ಲಿ ಸ್ಟಾರ್ಟ್ ಮಾಡಿ ಡೆಲ್ಟಾದಲ್ಲಿ ರನ್ ಮಾಡ್ತಕ್ಕಂಥದ್ದು ಕೂಡ ವ್ಯವಸ್ಥೆ ಇರ್ತದೆ. ಸೊ ಫಿಗರ್ 4 ಶೋಸ್ ದ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ದ ಸ್ಟಾರ್ ಡೆಲ್ಟಾ ಮ್ಯಾನ್ಯುವಲ್ ಸ್ವಿಚ್. The complete diagram of the connection to the 3-phase induction motor is shown in figure 4b, and figure 4c shows the normal appearance of such a starter switch with knob operation having a box type body. With figure 4d shows the manufacturer's catalog representation of manual star delta rotary switch ಅಂತ ಹೇಳ್ತದೆ. ಹಾಗಾದರೆ ಒಂದೊಂದನ್ನು ಇಲ್ಲಿ ನೋಡೋಣ. ಮೊದಲನೇದಾಗಿ ಒಂದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ಸ್ಟಾರ್ ಡೆಲ್ಟಾ ಸ್ವಿಚ್, ರೋಟರಿ ಸ್ವಿಚ್ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಕೆಳಗಡೆ ಮತ್ತೊಂದೇನಿದೆ, ಕಂಪ್ಲೀಟ್ ಡಯಾಗ್ರಾಮ್ ಇದೆ ನೋಡಿ. ಇಲ್ಲಿ ಕಂಪ್ಲೀಟ್ ಡಯಾಗ್ರಾಮ್ ಮೇನ್ಸ್ ಸಪ್ಲೈದಿಂದ ಅಲ್ಲಿ ಹೇಗೆ ಹೋಗುತ್ತೆ ಇಲ್ಲಿ ನಾವು ಗಮನಿಸ್ಬೋದು. ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಸ್ಟಾರಲ್ಲಿ ರನ್ ಮಾಡೋದು, ಸ್ಟಾರ್ಟ್ ಮಾಡೋದು, ಡೆಲ್ಟಾದಲ್ಲಿ ರನ್ ಮಾಡೋದು ಅಂತ ಹೇಳ್ತೀವಿ. ಇಲ್ಲಿ ನಾವು ಗಮನಿಸ್ಬೋದು, ಇಲ್ಲಿ ಒಂದು ಪೊಸಿಷನ್ ಇದೆ. ಇಲ್ಲಿ ಈ 3 ಪೊಸಿಷನ್ ನೋಡಿ, ಇದಕ್ಕೆ ಇದು ಕನೆಕ್ಟ್ ಆಯಿತು ಅಂತ ಹೇಳಿದ್ರೆ, ಈ ಕಡೆ W2 V2 U2 ಏನಾಗುತ್ತೆ, ಸ್ಟಾರ್ ಪಾಯಿಂಟ್ ಆಗುತ್ತೆ. ಆ 3ಅನ್ನು ನಾವು ಈ ರೀತಿಯಾಗಿ ಸ್ಟಾರ್ ಮಾಡಿದ ಹಾಗೆ ಆಗುತ್ತೆ, ಜಾಯಿಂಟ್ ಮಾಡಿಬಿಡೋದು. 3ಅನ್ನು ಜಾಯಿಂಟ್ ಮಾಡಿದಾಗ ಏನಾಗುತ್ತೆ, ಒಂದು ಸ್ಟಾರ್ ಪಾಯಿಂಟ್ ಆಗುತ್ತೆ. ಸೊ ಆ ರೀತಿಯಲ್ಲಿ ಇಲ್ಲಿ ಏನಾಯಿತು, ನಮಗೆ ಒಂದು ಸ್ಟಾರಲ್ಲಿ ಆ ಮೋಟಾರನ್ನು ರನ್ ಮಾಡ್ತದೆ ಈ ಸ್ವಿಚ್ ಮುಖಾಂತರ, ಈ ಸ್ವಿಚ್ನ ಹೆಲ್ಪ್ನಿಂದ. ಆಫ್ಟರ್ ದಟ್ ಸ್ಟಾರ್ಟ್ ಆದಮೇಲೆ ರನ್ನಿಂಗಲ್ಲಿ ಅಗೇನ್ ನೋಡಿ ಇದನ್ನು ಚೇಂಜ್ ಮಾಡಿದ್ವಿ ಅಂತ ಹೇಳಿದರೆ ಆಗೇನಾಗುತ್ತೆ ಅಂತ ಹೇಳಿದರೆ, ನೋಡಿ ಈ ಲೈನ್ ಇದಕ್ಕೆ ಬರುತ್ತೆ, ಹಾಗೆ ಈ ಲೈನ್ ಇದಕ್ಕೆ ಬರುತ್ತೆ, ಈ ಲೈನ್ ಇದಕ್ಕೆ ಬರುತ್ತೆ. ಇಲ್ಲಿ ನಾವು ನೋಡ್ಬೋದು, ಇಲ್ಲಿಂದನೂ ಗಮನಿಸಿದರೆ ಗೊತ್ತಾಗುತ್ತೆ ಯಾವ್ಯಾವ ಲೈನ್ ಯಾವುದಕ್ಕೆ ಹೇಗೆ ಬರುತ್ತೆ ಅನ್ನೋದು. ಸೊ ಆಗ ಆ ಒಂದು ಇದನ್ನು
ಟ್ರೇಸ್ ಮಾಡಿದರೆ, ಸರ್ಕ್ಯೂಟನ್ನು ಟ್ರೇಸ್ ಮಾಡಿದರೆ ಗೊತ್ತಾಗುತ್ತೆ. ಆವಾಗ ಇಲ್ಲಿಂದ ಹೀಗೆ ಬರುತ್ತೆ, ಇಲ್ಲಿಂದ ಹೀಗೆ ಹೋಗುತ್ತೆ, ಇಲ್ಲಿಂದ ಹೀಗೆ ಹೋಗುತ್ತೆ. ಅಲ್ಲಿಗೆ ಒಂದು ಸೈಡು U1 V1 W1ಗೆ ಈ ಕಡೆಯಿಂದ ಸಪ್ಲೈ ಹೀಗೆ ಬಂದರೆ, ಇನ್ನೊಂದು ಕಡೆಗೆ U2 V2 W2 ಕಡೆಗೆ ಇಲ್ಲಿ ಒಂದು ಹೀಗೆ ಬರುತ್ತೆ. ಸೊ ಅವಾಗ ಏನಾಯಿತು, ಡೆಲ್ಟಾ ಕನೆಕ್ಟ್ ಆಗುತ್ತೆ ಮೋಟ್ರ್. ಆವಾಗ ಫಸ್ಟು ಸ್ಟಾರ್ ಕನೆಕ್ಟ್ ಆಯಿತು ಯಾವಾಗ ಇದು ಪಾಯಿಂಟ್, ಇದು ಪಾಯಿಂಟ್, ಇದು ಪಾಯಿಂಟು, ಈ U2 V2 W2 ಸ್ಟಾರ್ ಮಾಡ್ತವೆ. ಆವಾಗ ಈ ಕಡೆಯಿಂದ ಮಾಮೂಲಿ ಯಥಾ ಪ್ರಕಾರ ನಮಗಿಲ್ಲಿ ಏನಾಗುತ್ತೆ, U1 V1 W1ಗೆ ಸಪ್ಲೈ ಬಂದು ಸ್ಟಾರಲ್ಲಿ ಮೋಟಾರ್ ಕನೆಕ್ಟ್ ಆದಂಗೆ ಆಗುತ್ತೆ, ಸ್ಟಾರಲ್ಲಿ ಸ್ಟಾರ್ಟ್ ಆಗುತ್ತೆ. ಆಫ್ಟರ್ ದೇಟ್ ಅದನ್ನು ಡೆಲ್ಟಾಗೆ ಚೇಂಜ್ ಮಾಡ್ಕೊಳ್ಳುತ್ತೆ. ಈ ರೀತಿಯಾದಂಥ ಒಂದು ಈ ಸ್ವಿಚ್ ಇದನ್ನು ನಾವು ಕ್ಯಾಟ್ಲಾಗ್ ರೆಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಇಲ್ಲೇನಿದೆ ಒಂದು ಕಂಪನಿಯ ಕ್ಯಾಟ್ಲಾಗ್ ರೆಪ್ರೆಸೆಂಟೇಷನ್ ಅಂತ ಹೇಳ್ಬೋದು ಇದು. ಸೊ ಹೀಗೆ ನಾವು ಇಲ್ಲಿ ಕಣ್ಣಿದ್ರೆ ಕಾಣಿಸುತ್ತೆ. ಹಾಗೆಯೇ ಒಂದು ಫಿಸಿಕಲ್ ಅಪಿಯರೆನ್ಸಲ್ಲಿ ಆ ಸ್ವಿಚ್ ಹೇಗೆ ಕಾಣುತ್ತೆ ನೋಡಿ, ಬಾಕ್ಸ್ ಮೌಂಟಿಂಗ್ ಅಂತ ಹೇಳಿದ್ರೆ ಇಲ್ಲಿ ಕಾಣಿಸುತ್ತಲ್ಲ, ಹೀಗೆ ಬಾಕ್ಸ್ ಮೌಂಟಿಂಗ್ ಟೈಪ್ ಸ್ವಿಚಸ್ಸನ್ನು ನಾವಿಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ಸ್ಟಾರ್ದಲ್ಲಿ ಡೆಲ್ಟಾದಲ್ಲಿ ಆ ಸ್ವಿಚ್ಚನ್ನು ಸ್ಟಾರ್ಗೆ ಹಾಕಿದಾಗ ಸ್ಟಾರ್ ಆಗುತ್ತೆ. ಅಲ್ಲಂದರೆ ಇಂಟರ್ನಲ್ ಒಳಗಡೆಗೆ ಕಾಂಬಿನೇಷನ್ ಹೆಂಗಾಗುತ್ತೆ, 3 ಟರ್ಮಿನಲ್ಗಳು ಸ್ಟಾರ್ ಮಾಡ್ತವೆ ಮೋಟ್ರ್ ವೈಂಡಿಂಗನ್ನು. W1 V1 U1ಅನ್ನು, W2 V2 V2 U2 W2 ಸ್ಟಾರ್ ಆಗುತ್ತೆ. ಈ ಕಡೆ V1 U1 W1 ಏನಾಗುತ್ತೆ, 3 ಫೇಸ್ ಹೋಗುತ್ತೆ. ಸೊ ಸ್ಟಾರ್. ನೆಕ್ಸ್ಟ್ ಡೆಲ್ಟಾಗೆ ಚೇಂಜ್ ಮಾಡಿದಾಗ ಏನಾಗುತ್ತೆ, ಸಪ್ಲೈ ಈ ಕಡೆಗೂ 3, ಈ ಕಡೆಯಿಂದ 3 ಮೋಟಾರ್ಗಳಿಗೆ ಹೋಗ್ತದೆ. ಸೊ ಈ ರೀತಿಯಾಗಿ ಈ ಒಂದು ಸ್ಟಾರ್ ಡೆಲ್ಟಾ ಸ್ವಿಚ್ ಏನು ಮಾಡಿಕೊಡುತ್ತೆ, ನಮ್ಮ ಮೋಟಾರ್ನ ಸ್ಟಾರ್ ಮತ್ತು ಡೆಲ್ಟಾದಲ್ಲಿ ರನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ದೆನ್ ಪೋಲ್ ಚೇಂಜಿಂಗ್ ರೋಟರಿ ಸ್ವಿಚ್ ಏನು ಮಾಡುತ್ತೆ, ದಿಸ್ ಈಸ್ ಯೂಸ್ಡ್ ಫಾರ್ ಚೇಂಜಿಂಗ್ ದ ಸ್ಪೀಡ್ ಆಫ್ ಎ 3-phase squirrel cage induction motor from one speed to another with the help of either 2 separate windings or by 6 windings arranged for series delta low speed or parallel star high speed connections ಅಂತ ಹೇಳ್ತೀವಿ. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ನಂಬರ್ ಆಫ್ ಪೋಲ್ಸನ್ನು ಈ ಒಂದು ಪೋಲ್ ಚೇಂಜಿಂಗ್ ರೋಟರಿ ಸ್ವಿಚ್ಚನ್ನು ಬಳಸಿ ನಾವು 2 pole 4 pole 4 pole 2 pole ಅಥವಾ 4 pole 8 pole 8 pole 2 4 pole ಹೀಗೆ ನಂಬರ್ ಆಫ್ ಪೋಲ್ಸನ್ನು ಚೇಂಜ್ ಮಾಡೋದಕ್ಕೆ ಕೂಡ ನಾವು ಈ ಪೋಲ್ ಚೇಂಜಿಂಗ್ ರೋಟರಿ ಸ್ವಿಚ್ಚನ್ನು ಬಳಸ್ಕೊಳ್ತೀವಿ. ಆ ಒಂದು ವೇದಲ್ಲಿ ನಾವು ಆ ಒಂದು 3-phase squirrel cage ಇಂಡಕ್ಷನ್ ಮೋಟಾರ್ನ ರನ್ನನ್ನು ಲೋ ಸ್ಪೀಡ್ ಅಥವಾ ಹೈ ಸ್ಪೀಡಲ್ಲೂ ಕೂಡ ನಾವು ಅದನ್ನು ಪಡಿಬಹುದಾಗಿದೆ. ಸೊ ಆ್ಯಂಡ್ ದೆನ್ ಫಿಗರ್ 5A shows the symbolic representation of the pole changing rotary switch. Figures 5B and 5C shows the complete connection diagram of the pole changing switch with the rotary connection, and figure 5D shows the normal appearance of such a switch with the lever operation ಅಂತ ಹೇಳ್ತೀವಿ. ಇಲ್ಲಿ ನಾವು ನೋಡ್ಬೋದು, ಒಂದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಇರ್ಬೋದು, ಒಂದು ಫುಲ್ಲಿ ಸರ್ಕ್ಯೂಟ್ ಡಯಾಗ್ರಾಮ್ ಇರ್ಬೋದು, ಹೇಗೆ ಕನೆಕ್ಟ್ ಆಗುತ್ತೆ, ಹೇಗೆ ಅಲ್ಲಿ ನಂಬರ್ ಆಫ್ ಪೋಲ್ಸ್ಗಳು ಚೇಂಜ್ ಆಗೋದು ಹೇಗೆ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಇದರಲ್ಲಿ ನಾವು ಹೇಗೆ ಕೆಲಸ ಮಾಡುತ್ತಿದ್ದು ಅಂತ. ಹಾಗೆಯೇ ಇದರ ಒಂದು ಕ್ಯಾಟ್ಲಾಗ್ ರೆಪ್ರೆಸೆಂಟೇಷನ್ ಫಿಗರ್ನ ನಾವಿಲ್ಲಿ ನೋಡ್ಬೋದು. ಅದರ ಜೊತೆಯಲ್ಲಿ ಫಿಸಿಕಲ್ ಅಪಿಯರೆನ್ಸ್ ಹೇಗಿರುತ್ತೆ ಆ ಥರದ ಒಂದು ಪೋಲ್ ಚೇಂಜಿಂಗ್ ಸ್ವಿಚ್ ಅನ್ನೋದನ್ನು ಕೂಡ ನಾವಿಲ್ಲಿ ಈ ಚಿತ್ರದಲ್ಲಿ ಕಾಣಬಹುದು. ಸೊ ಇದು ನನಗೆ ಅಲ್ಲಿಗೆ ಪೋಲ್ ಚೇಂಜಿಂಗ್ ಮಾಡೋದಕ್ಕೂ ಕೂಡ ನನಗೆ ಹೆಲ್ಪ್ ಆಗುತ್ತೆ. 5E shows the manufacturer's catalog representation of the pole changing rotary switch shown in figure 5ABC ಅಂತ ಹೇಳಿ. ಸೊ ಈ ರೀತಿಯಾಗಿ ಒಂದು ಏನಿದ್ದಾವೆ ರೋಟರಿ ಸ್ವಿಚಸ್ಗಳು ನಮ್ಮ 3-phase ಇಂಡಕ್ಷನ್ ಮೋಟ್ರ್ನಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತವೆ. ಮೋಟಾರ್ಸ್ ಅಥವಾ ಮಷಿನ್ಗಳ ಜೊತೆ ಈ ರೋಟರಿ ಸ್ವಿಚಸ್ನ ಪಾತ್ರ ಏನಿದೆ ಬಹಳ ಮುಖ್ಯವಾದ ಪಾತ್ರವಾಗಿದೆ. ಇದನ್ನು ನೀವು ಮತ್ತೆ ಒಂದು ಸರಿ ಈ ಕ್ಲಾಸನ್ನು ನೀವು ತಿರುಗಿಸಿ ನೋಡ್ತಾ ಬಂದರೆ ಎಲ್ಲವೂ ಅರ್ಥವಾಗ್ತದೆ ಅಂತ ಹೇಳ್ತಾ, ಮುಂದಿನ ಕ್ಲಾಸಲ್ಲಿ ನಾವು ಈಗ ನೋಡಿ, ನೀವು ಇದರಲ್ಲಿ ಟೋಟಲಿ ನಾವು ಒಂದು ಸ್ವಿಚ್ಚನ್ನು ರೋಟರಿ ಸ್ವಿಚಸ್ಗಳು ಹೇಗೆ ಅದನ್ನು ನಾವು ಕ್ಯಾಟಗರೈಸ್ ಮಾಡ್ತೀವಿ, ಹೇಗೆ ಸ್ಪೆಸಿಫಿಕೇಷನ್ ಮಾಡ್ತೀವಿ, ಯಾವೆಲ್ಲ ಟೈಪು ರೋಟರಿ ಸ್ವಿಚಸ್ ಇದೆ, ಅದರ ಆಪ್ರೇಷನ್ ಪರ್ ಹವರ್ ಏನು, ಹಾಗೆ ಅಲ್ಲಿ ನಮಗೆ ಯಾವೆಲ್ಲ ಫಂಕ್ಷನ್ಗೆ ಇದು ಯೂಸ್ ಆಗುತ್ತೆ, ಯಾವೆಲ್ಲ ಆಪ್ರೇಷನ್ಗೆ ಇದು ಯೂಸ್ ಆಗುತ್ತೆ, ಇವೆಲ್ಲವೂ ಕೂಡ ಸಮಗ್ರವಾಗಿ ನಿಮಗೆ ಈ ಕ್ಲಾಸಲ್ಲಿದೆ. 1 more time ಈ ಕ್ಲಾಸನ್ನು ನೀವು ರಿಪೀಟ್ ವಾಚ್ ಮಾಡೋದ್ರಿಂದ ಒಂದು ರೋಟರಿ ಸ್ವಿಚ್ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು ಅಂತ ಹೇಳ್ತಾ, ಮುಂದಿನ ಕ್ಲಾಸ್ನಲ್ಲಿ ನಾವು
ಮ್ಯಾನ್ಯುವಲ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಬಗ್ಗೆ ನೋಡೋಣ. ಅಲ್ಲಿವರೆಗೆ ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.